ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ಗ್ಲೋಬಲ್ ಲೀಡರ್ಗಳನ್ನಾಗಿ ತಯಾರಿಸುತ್ತಿರುವ ಕಾರ್ಯ ಶ್ಲಾಘನೀಯಕರವಾಗಿದೆ ಎಂದು ಬೀದರ್ ವಾಯು ಸೇನೆಯ ಎಒಸಿ ಪರಾಗ್ ಲಾಲ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೀದರ್ ನಗರದ ಹೊರವಲಯದಲ್ಲಿನ ಬೆನಕನಹಳ್ಳಿ ರಸ್ತೆಯಲ್ಲಿರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ಅಕಾಡೆಮಿಕ್ ಎಕ್ಸ್ಪೋ 2025 ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ದೀಪ ಬೆಳಗಿಸಿ ಪ್ರದರ್ಶನದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಫಲಕ ವಿತರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಕೇವಲ ಅಂಕ ಗಳಿಸುವ ಮಷಿನ್ಗಳಾಗಬಾರದು, ಬದಲಾಗಿ ಅವರಿಗೆ ವ್ಯವಹಾರ ಜ್ಞಾನ, ಕೌಶಲ್ಯ ತರಬೇತಿ, ಸಂಸ್ಕೃತಿ, ಸಂಸ್ಕಾರ, ಸಾಹಿತ್ಯ, ಕಲೆ, ಸಂಗೀತ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಈ ಶಾಲೆ ಮುಂದಾಗಿರುವುದು ಸರಾಹನೀಯ ಕಾರ್ಯವಾಗಿದೆ ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಅನೇಕ ಪ್ರತಿಭೆಗಳನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಕೀರ್ತಿ ಈ ಶಾಲೆಯ ಮುಖ್ಯಸ್ಥರಿಗೆ ಸಲ್ಲುತ್ತದೆ ಎಂದರು. ಕಳೆದ ಒಂದು ವಾರದಿಂದ ಈ ಶಾಲೆಯಲ್ಲಿ ಅಕಾಡೆಮಿಕ್ ಎಕ್ಸ್ಪೋ 2025 ನಿಮಿತ್ತ ವಿವಿಧ ಪ್ರಾಜೆಕ್ಟ್ಗಳನ್ನು ತಯಾರಿಸಿದ ಇಲ್ಲಿಯ ವಿದ್ಯಾರ್ಥಿಗಳ ಹಾಗೂ ಮಾರ್ಗದರ್ಶನ ಮಾಡಿದ ಶಿಕ್ಷಕರ ಸೇವೆ ಮೆಚ್ಚುವಂತದ್ದು ಎಂದು ತಿಳಿಸಿದರು. ಇಂದು ಪ್ರಾಜೆಕ್ಟ್ ಪ್ರದರ್ಶಿಸಿದ ವಿದ್ಯಾರ್ಥಿಗಳು ಮುಂದೊಂದು ದಿನ ದೊಡ್ಡ ವಿಜ್ಞಾನಿಗಳಾಗಿ, ತಂತ್ರಜ್ಞಾನಿಗಳಾಗಿ, ನೋಬೆಲ್ ಪಾರಿತೋಷಿಕ ವಿಜೇತರಾಗಿ ಸಹ ಹೊರಹೊಮ್ಮಬಹುದಾಗಿದೆ. ವಿದ್ಯಾರ್ಜನೆ ಮಾಡುವ ಇಂದಿನ ಕುಡಿಗಳು ಮುಂದೆ ದೇಶ ಸೇವೆಗೆ ಅಣಿಯಾಗಬೇಕಾಗಿದೆ. ಈ ಕಾರ್ಯ ಮಾಡುವಲ್ಲಿ ನಿರಂತರ ಪರಿಶ್ರಮ ಹಾಕುತ್ತಿರುವ ದಿವ್ಯ ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕೇನ್ಪುರೆ ಹಾಗೂ ಅವರ ತಂಡದವರಿಗೆ ಬೀದರ್ ವಾಯುಸೇನೆ ಕೃತಜ್ಞತೆ ಸಲ್ಲಿಸುತ್ತದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕೇನ್ಪುರಿ ಅವರು, ಕಳೆದ 10 ವರ್ಷಗಳಿಂದ ಗ್ಲೋಬಲ್ ಸೈನಿಕ್ ಅಕಾಡೆಮಿಯ ವಿದ್ಯಾರ್ಥಿಗಳನ್ನು ಕೇವಲ ಇಂಜಿನಿಯರ್, ಡಾಕ್ಟರ್ಗಳನ್ನಾಗಿ ಮಾಡದೆ ದೇಶ ಸೇವೆ ಮಾಡುವ ಸೈನಿಕರನ್ನಾಗಿ, ಬಾಹ್ಯಾಕಾಶದಲ್ಲಿ ಸೇವೆ ಮಾಡುವ ವಿಜ್ಞಾನಿಗಳನ್ನಾಗಿ, ಐಐಟಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಸೇವೆ ಮಾಡುವ ತಂತ್ರಜ್ಞಾನಿಗಳನ್ನು ನಿರ್ಮಿಸುವ ಕಾರ್ಯ ಮಾಡ್ತಾ ಇದ್ದೇವೆ. ಫೆಬ್ರವರಿ 3ರಂದು ಶಿವನಗರ, 5ರಂದು ಕುಂಬರವಾಡ, 7, 8 ಹಾಗೂ 9ರಂದು ಬೆನಕನಹಳ್ಳಿಯ ಮುಖ್ಯ ಶಾಲೆಯಲ್ಲಿ ಸುಮಾರು 352 ಆಂಗ್ಲ, ಇತಿಹಾಸ, ಹಿಂದಿ, ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಮತ್ತು ವಿವಿಧ ವಿಭಾಗಗಳಲ್ಲಿ ಶೈಕ್ಷಣಿಕ ಪ್ರದರ್ಶನವನ್ನು ನಿರ್ಮಿಸಿ ಮಕ್ಕಳ ಭವಿಷ್ಯ ಉಜ್ವಲ ಮಾಡುವ ಕಾರ್ಯ ಮಾಡಲು ಪ್ರಯತ್ನ ಪಟ್ಟಿರುವ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು, ಮಾರ್ಗದರ್ಶನ ಮಾಡಿರುವ ಶಿಕ್ಷಕರು ಹಾಗೂ ಸಹಕಾರ ನೀಡಿದ ಎಲ್ಲಾ ಪಾಲಕರಿಗೂ ಕೃತಜ್ಞತೆ ಸಲ್ಲಿಸಿದರು. ಕರ್ನಾಟಕ ಪಬ್ಲಿಕ್ ಶಾಲೆಯ ಎನ್ಸಿಸಿ ಅಧಿಕಾರಿ ರಫೀಕ್ ತಾಳಿಕೋಟೆ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ವಿದ್ಯಾರ್ಥಿಗಳು ಪಾಠದ ಜೊತೆಗೆ ವೈವಿಧ್ಯಮಯ ಶಿಕ್ಷಣವನ್ನು ಗ್ರಹಿಸುವ ಮನೋಭಾವ ಬೆಳೆಸಿಕೊಂಡಿರುವ ಇಲ್ಲಿಯ ವಿದ್ಯಾರ್ಥಿಗಳ ಕೌಶಲ್ಯ ನಿಜಕ್ಕೂ ಮೆಚ್ಚುವಂತದ್ದಾಗಿದೆ. ಇಲ್ಲಿಯ ಮಕ್ಕಳ ಈ ಪ್ರಾಜೆಕ್ಟ್ಗಳ ಪ್ರದರ್ಶನ ಜಿಲ್ಲೆಯ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾದರಿಪ್ರಾಯವಾಗಲಿದೆ ಎಂದು ತಿಳಿಸಿದರು. ಎಒಸಿ ಪ್ರಯಾಗ್ ಲಾಲ್ ಅವರ ಧರ್ಮಪತ್ನಿ ವೈಶಾಲಿ ಲಾಲ್, ಗ್ಲೋಬಲ್ ಸೈನಿಕ್ ಅಕಾಡೆಮಿ ನಿರ್ದೇಶಕಿ ವಿಮಲಾ ಸಿಕ್ಕೇನ್ಪುರೆ ಹಾಗೂ ಇತರರು ವೇದಿಕೆಯಲ್ಲಿ ಇದ್ದರು. ಇದೇ ವೇಳೆ 352 ಪ್ರಾಜೆಕ್ಟ್ಗಳನ್ನು ತಯಾರಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಆರಂಭದಲ್ಲಿ ಶಾಲೆಯ ಪ್ರಾಚಾರ್ಯರಾದ ಸಮೋದ್ ಮೋಹನ್ ಸ್ವಾಗತಿಸಿದರು. ಇಲ್ಲಿಯ ಶಿಕ್ಷಕರಾದ ಶೈಲು ಚೌಧರಿ ಹಾಗೂ ಅಮನ್ಪ್ರೀತ್ ಬೇಡಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಶಾಲೆಯ ಮುಖ್ಯ ಗುರು ಜ್ಯೋತಿ ರಾಗ, ಪಿಆರ್ಒ ಕಾರಂಜಿ ಸ್ವಾಮಿ, ಗೀತಾ ಉಪ್ಪಿನ್, ಸಭಾ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು, ಪಾಲಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. Extremely dedicated teachers and my dear students and future global leaders from this region. I am extremely happy and proud to be here after witnessing the Academic Expo 2025 for last 5 days. Some of you may not be aware that we had a separate exhibition for our pre-primary branches, one on 3rd at Shivnagar branch, another one on 5th at Kumbarwada branch. I was extremely happy and proud that all these children proved their mettle in their creativity. I couldn't have expected anything better than this. The way you explained about your project, and I was very, very happy. Children, I would like to know why we plan to have this expo. Every year we have annual day,
you come and perform on the stage, parents are excited, come forward, click pictures, make videos, that's all. But as you know, GSA is always unique, different. We want to do something, keeping in mind how we can actually create global leaders of the future. That is why we decided to have this academic expo this year. As many as 352 projects were carefully chosen. We conceptualized, our coordinators, our teachers. I'm extremely happy that parents participated so actively, and it was a collaborative work among the parents, teachers and the students. And the end product, and you are aware of, and what you saw during these 5 days is a testament. In fact, we are going to have more such activities, like our report while being read out. We mentioned about Nandu from the neighboring Benakali village, who has been selected for IIT Madras. Our shooters have done so well at state level, zonal level and national level. I would like to mention what Global Sainik Academy plans to do in next 2 to 3 months. As you can see, the infrastructure is coming up. We need another 2 to 3 months. By the time we commence the next academic session, the entire infrastructure would be ready. The building construction work will be complete. The athletic track, where excavation is being done now, will also be ready. We are going to create synthetic volleyball court, basketball court, tennis court and a cricket net. Apart from that, a shooting range with state-of-art facilities, where we will have a simulator, we will have an electronic target, and an international coach has been hired, Captain Palangappa. So he is going to be here on 11th, and our construction of the new shooting range will also commence. से लेके senior तक, we have seen the projects, we have seen the students explain their projects. It gives me great pleasure to see how well the energy, the enthusiasm and the confidence of all the students, right from LKG, the first girl who came from LKG, right up to the senior most student, how they handled their projects. But it's not just about the confidence or the enthusiasm. It's also the quality of the projects and the knowledge exhibited by the children that has impressed us. And for that, I think I must pay my compliments to the entire staff and the organizers of the Academic Expo at GSA for doing a very wonderful job. I also want to congratulate all the prize winners who have got their awards and the certificates for the projects in which they have excelled and the way they have built it up. Bachcho, I will only say this for all of you, aap sabke liye. Indians are very strong at only one thing, which is it? It's academics. We are known for academics. In the USA, every year, spelling contest is won by an Indian. Satya Nadella, Sundar Pichai, Sunita Williams. You must have heard all these names. They are all Indians and they are all good at academics. But हमारे खुद के Indians जो IIT IIM से pass out होते हैं, हमारे खुद के Indians, the people who are scientists at ISRO, जिनने गगनयान और चंद्रयान बनाया है, they have all not got educated in large metro cities like Chennai, Bangalore, Delhi or Bombay. They are from smaller towns like Bidar. And therefore, I know that if you pursue academic excellence, the next global leaders could be from among this crowd. It could be Nobel Prize winners, it could be other leaders and other champions in academics and other fields as well, model citizens of India. As Einstein said, you should never stop asking questions, because when you ask questions, that is when you will derive the answers and get your mind to work in a much better fashion.
And the Bhagavad Gita has also said that there is nothing more pure and or more sacred than the quest of pursuing knowledge. So I leave you with this. Please make it a quest to pursue knowledge and to excel in academics. It's a very good show from GSA, and I once again compliment all the organizers, the staff, the teachers and the chairman for a wonderful show as well as the students. Thank you and Jai Hind. यस्टरडे मतलब परसों में आया था यहाँ पर एक साइंस एग्जीबिशन के जजमेंट के लिए. आई एम द चीफ जज ऑफ दिस एक्सपेरिमेंट. यहाँ पर हमको ये पता चला कि भाई हर एक बच्चे में एक एक अलग अलग सा टैलेंट है. और आफ्टर लंच के टाइम पे हमने यहाँ पर प्रिंसिपल से जो हमने बात थोड़ा इंटरेक्शन हुआ, वहाँ पर वो बता रहे थे कि सर यहाँ पर अभी बीदर में क्या है, सभी मार्क्स ओरिएंटेड पेरेंट्स है कि मेरे बच्चे के मार्क्स अभी कम आए, मेरे बच्चे के मार्क्स अभी कम आए. तो वी आर प्रिपेयरिंग द टैलेंट ऑफ द स्टूडेंट. हर एक बच्चे में एक टैलेंट होता है, उस टैलेंट को हम पहचान के उसको एक्सपोज करना है. मैंने बताया कि भाई सर ईयरली वंस अगर ये एक्सपो करेंगे तो उससे बेटर है कि भाई मंथली मतलब एक 2-2 क्लास का मंथली एक एक्सपो एक्सपेरिमेंट करो. हर एक बच्चे में का टैलेंट बाहर निकलेगा सर. तो वो मेरे बात को एक्सेप्ट कर लिए और बता रहे थे कि भाई हर बच्चे में जो टैलेंट होता है ना उसको हम एक्सपो करके, हालांकि यहाँ पर शॉर्ट रेंज फायरिंग रेंज भी है, हर एक बच्चे में एक फायरिंग का एक जज्बा भी होता है. मैंने भी यहाँ पर फायरिंग करके देखा हूँ. तो हर बच्चे में जो टैलेंट होता है उसको एक्सपो करने के लिए एक एक्सपेरिमेंट बनाए. तो इसको हर साल ऐसे ही एक्सपो करते गएंगे तो हर बच्चों का टैलेंट बाहर निकलेगा और वो बच्चा उस टैलेंट पे आगे निकलेगा. ओनली नॉट फॉर डॉक्टर्स एंड इंजीनियर्स. हर एक बच्चे में हर फील्ड में जाएगा तो कुछ ना कुछ बनेगा. तो उनका मेन मोटो ये है कि भाई मैंने तो सारी दुनिया 23 कंट्रीज फिर के आया. यहाँ से कोई बड़े बड़े ऑफिसर से बड़े रिक्रूट्स बन के गए आर्मी में, तो यहाँ से कोई बड़े ऑफिसर बन के जाना है. उनका मकसद वही है. उनको अभी रिटायरमेंट के बाद शरणु सर को, कर्नल सर को आराम की ज़िंदगी गुजार सकते थे, लेकिन उनका एक मोटो है कि मेरे डिस्ट्रिक्ट से एक बड़े बड़े ऑफिसर्स बन के जाना है. उनका मेन मोटो वो है. तो आप लोगों का कोऑपरेशन अगर मिलेगा तो बीदर से भी बड़े बड़े ऑफिसर बनेंगे. Many of our parents have good idea. Many of our teachers are good orators. And our honorable chairman is a wonderful artist and a numismatist and a great support to our school. With the support of all the staff members and chairman sir and all the directors and the parents and students, we made the Academic Expo 2025 a great success. Let me come to my duty. The chief guest of the day, sir, is in his busy schedule, he found time for our school and visited all the projects and showed interest to interact with the students and greatly motivated our students. And sir, on behalf of GSA, I express sincere thanks to you. And madam, you have interacted with our students and supported them and showed interest and left a tale for them for thinking further from their projects. And thank you, ma'am. Our honorable chairman sir has a great support and guide. Sir has good experience in
education system. I have visited many countries and studied about it, and we are trying to change the educational trend here. Sir, on behalf of all staff members, I express sincere thanks to you for the great support. ಅಕಾಡೆಮಿಕ್ ಎಕ್ಸ್ಪೋ 2025 ನಾವು 5 ದಿನಗಳ ಕಾಲದಲ್ಲಿ ನಡೆಸಿದೆವು. 3ನೇ ತಾರೀಕಿಗೆ ನಾವು ಶಿವನಗರ್ನಲ್ಲಿ ಇಟ್ಟಿದ್ದೀವಿ ಸಣ್ಣ ಮಕ್ಕಳಿಗೋಸ್ಕರ. ಅದೇ ಥರ 5ನೇ ಫೆಬ್ರವರಿಗೆ ನಾವು ಕುಂಬಾರವಾಡ ಬ್ರಾಂಚ್ನಲ್ಲಿ ಎಕ್ಸ್ಪೋ ಇತ್ತು. ಮೇನ್ ಬ್ರಾಂಚ್ನಲ್ಲಿ 7, 8, 9 ಫೆಬ್ರವರಿಗೆ. ಇವತ್ತಿನ ದಿನ ಇದು ಗ್ರ್ಯಾಂಡ್ ಫಿನಾಲೆ. 3 ದಿನದ ಎಕ್ಸಿಬಿಷನ್ ಮುಗಿದ ನಂತರ ಇವತ್ತಿನ ಪ್ರೋಗ್ರಾಮ್ ಆಯಿತು. ಇವತ್ತಿನ ದಿನ ತಂದೆ ತಾಯಿಗಳು ಭಾಳಷ್ಟು ಮಾತ್ರದಲ್ಲಿ ಬಂದಿದ್ದರು. ಈ 3 ದಿನಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆ, ತಮ್ಮ ಮಾಡಿದ್ದ ಪ್ರೊಜೆಕ್ಟ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದರು. ಅದರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರು. ಈ 3 ದಿನಗಳಲ್ಲಿ ಅಲ್ಲದೆ ಅದಕ್ಕೂ ಕಳೆದ 15 ದಿನಗಳ ಕಾಲ ಮಕ್ಕಳು ಸತತವಾಗಿ ಈ ಪ್ರಾಜೆಕ್ಟ್ಗಳು ತಯಾರು ಮಾಡೋದ್ರಲ್ಲಿ ತೊಡಗಿದ್ರು. ತಂದೆ ತಾಯಿಗಳ ಸಪೋರ್ಟು, ಟೀಚರ್ಸ್ಗಳ ಸಪೋರ್ಟು, ಅವ್ರ ಮಾರ್ಗದರ್ಶನದಲ್ಲಿ ಅತ್ಯಂತ ಅದ್ಭುತವಾದಂಥ ಪ್ರೊಜೆಕ್ಟ್ಗಳು ಮಾಡಿದರು. ಅವರೊಂದು ಲೈಫ್ ಲಾಂಗ್ ಲರ್ನಿಂಗ್ನಲ್ಲಿ ತೊಡಗಿದ್ರು. ಇದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಲ ರಿಪೀಟ್ ಮಾಡಿರಬೇಕು. ಏರ್ಫೋರ್ಸ್ ಸ್ಕೂಲ್ದಿಂದ ಎಲ್ಲ ಮಕ್ಕಳು ಇಲ್ಲಿಗೆ ಬಂದಿದ್ದರು. ಕೇಂದ್ರೀಯ ವಿದ್ಯಾಲಯದಿಂದ ಎಲ್ಲ ಮಕ್ಕಳು ಇಲ್ಲಿ ಬಂದು ನೋಡಿ ಹೋಗಿದ್ರು. ಅತ್ಯಂತ ಸಂತೋಷ ವ್ಯಕ್ತಪಡಿದ್ರು. ಎಲ್ಲ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದು ಈ ಪ್ರಾಜೆಕ್ಟ್ಸ್ಗಳನ್ನ ನೋಡಿ ಅತಿ ಹೆಮ್ಮೆ ಪಟ್ಟರು. ಅದನ್ನೆಲ್ಲ ನೋಡಿ ನಮಗೂ ಭಾಳಷ್ಟು ಹೆಮ್ಮೆ ಆಯಿತು. ಎಷ್ಟೋ ಹೊಸ ವಿಷಯಗಳ ಬಗ್ಗೆ ನಮಗೂ ಕೂಡ ಗೊತ್ತಿಲ್ಲ ಆದಂಥ ವಿಷಯಗಳ ಮೇಲೆ ಮಕ್ಕಳು ಬೆಳಕು ಚೆಲ್ಲಿದರು. ಅದನ್ನೆಲ್ಲ ನೋಡಿ ನಮಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತು. ಈ ಮಕ್ಕಳ ಪ್ರತಿಭೆ ನೋಡಿದ ಮೇಲೆ ಬೀದರ್ಗೆ ಬ್ಯಾಕ್ವರ್ಡ್ ಅಲ್ಲಕ್ಕೆ ಸಾಧ್ಯ ಇಲ್ಲ. ಬೀದರ್ ಮಕ್ಕಳಲ್ಲಿ ಅತ್ಯಂತ ಪ್ರತಿಭೆ ಇದೆ. ಈ ಪ್ರತಿಭೆಯನ್ನು ನಾವು ಕಂಡುಹಿಡಿದು ಅದಕ್ಕೆ ಹೊರಗೆ ತರಬೇಕಂದ ಒಂದು ಉದ್ದೇಶದಿಂದ ಈ ಅಕಾಡೆಮಿಕ್ ಎಕ್ಸ್ಪೋ ಇಟ್ಟಿದ್ದೀವಿ. ಪ್ರತಿ ವರ್ಷ ನಾವು ಆ್ಯನ್ಯುವಲ್ ಡೇ ಅದು ಮಾಡ್ತಿದ್ವಿ. ಆದರೆ ನಾವು ಈ ಥರದ ಒಂದು ಏನು ಕಲಿತಾ ಇದ್ದಾರೆ ಮಕ್ಕಳು, ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ, ಯಾವ ಥರ ನಾವು ಹುಡುಕಬೇಕು, ಯಾವ ಥರ ಅವ್ರನ್ನ ಮಾರ್ಗದರ್ಶನ ಮಾಡಿ ಅವ್ರಿಗೆ ಮುಂದುವಯ್ದು ನಮ್ಮ ಕಡೆಯಿಂದ ಕೂಡ ದೊಡ್ಡ ಸೈಂಟಿಸ್ಟ್ ಆಗಲಿ ಅಥವಾ ದೊಡ್ಡ ವ್ಯಕ್ತಿ ಆಗಲಿ, ಜವಾಬ್ದಾರ ನಾಗರಿಕ ಆಗಿ ಈ ಸಮಾಜಗೋಸ್ಕರ ಕೆಲಸ ಮಾಡುವಂಗೆ ಅವ್ರು ಮುಂದೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಾಜೆಕ್ಟ್, ಈ ಒಂದು ಅಕಾಡೆಮಿಕ್ ಎಕ್ಸ್ಪೋ ನಾವು ಮಾಡಿದ್ದೀವಿ. ನಮ್ಮ ಹತ್ರ ಹಳ್ಳಿಯೂರು ಮಕ್ಕಳು ಭಾಳಿದ್ದಾರೆ, ಸುಮಾರು 70%. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಸಿಟಿಯಲ್ಲಿ ಮಕ್ಕಳು ಓದಿ ಬರೆದ ತಂದೆ ತಾಯಿ ಇದ್ದಾಗ ಅವರು ಏನಾದರೂ ಹೆಚ್ಚಿಗೆ ಕಲಿಬೋದು. ಆದರೆ ಒಕ್ಕಲುತನ ಮಾಡ್ತಕ್ಕಂಥ ತಂದೆ ತಾಯಿಗಳ ಮಕ್ಕಳು, ಅವರು ಆ ಮಕ್ಕಳಿಗೆ ನಾವು ಗ್ಲೋಬಲ್ ಲೀಡರ್ ಮಾಡಬೇಕಂತ ಒಂದು ಪಣ ತೊಟ್ಟಿದ್ವಿ. ಇದರಿಂದ ಈಗಾಗಲೇ ನಮ್ಮ ಒಬ್ಬ ಹುಡುಗ IIT ಮಡ್ರಾಸ್ಗೆ ಸೆಲೆಕ್ಟ್ ಆಗಿದ್ದಾನೆ. ಇದು ಬಹಳಷ್ಟು ಹೆಮ್ಮೆ ವಿಷಯ. ಮುಂದಿನ ಈ ವರ್ಷದಿಂದ ನಮ್ಮಲ್ಲಿ NDAಗೋಸ್ಕರ ಮತ್ತು 10+2 ಟೆಕ್ನಿಕಲ್ ಎಂಟ್ರಿಗೋಸ್ಕರ ನಾವು ಆರ್ಮ್ ಫೋರ್ಸಸ್ನಲ್ಲಿ ಪ್ಯಾರಾಮಿಲಿಟ್ರಿಯಲ್ಲಿ ಆಫೀಸರ್ಸ್ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ನಾವು ಒಂದು ಸ್ಟ್ರಕ್ಚರ್ಡ್ ಕರಿಕ್ಯುಲಮ್ ತಯಾರು ಮಾಡಿ ಒಂದು ಪ್ಯಾಷನೇಟ್ ಟೀಚರ್ಸ್ಗಳನ್ನ ವ್ಯಕ್ತ ಮಾಡಿ ಅವ್ರನ್ನ ಒಳ್ಳೆ ಕೋಚಿಂಗ್ ಕೊಟ್ಟು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ಗ್ಲೋಬಲ್ ಲೀಡರ್ ಆಗಬೇಕು. ಆರ್ಮ್ ಫೋರ್ಸಸ್ ಸೇರಿ ಒಂದು ಡಿಸಿಪ್ಲಿನ್ ಕಲಿತು ಈ ಸಮಾಜದಲ್ಲಿ ಅವ್ರ ಕೊಡುಗೆ ಯಾವಾಗಲೂ ಇರಬೇಕು. ಈ ಪ್ರದೇಶ ಹಿಂದುಳಿದಂಥ ಇದ್ದುದು ಒಂದು ಟ್ರಾನ್ಸ್ಫಾರ್ಮ್ ಆಗಿ ಒಳ್ಳೆ ಪ್ರದೇಶ ಆಗಿ ಎಲ್ಲರೂ ಇಲ್ಲಿನವರು ಹೆಸರು ಮಾಡಬೇಕು ಈ ಪ್ರದೇಶಕ್ಕೆ ಅನ್ನೋದೊಂದು ಉದ್ದೇಶದಿಂದ ಈ ಮಾಡಿದ್ದೀವಿ. 1 to 10 ಇದೆ ಸದ್ಯಕ್ಕೆ. ಮುಂದಿನ ವರ್ಷ PUC ಮಾಡೋರಿದ್ದೀವಿ. ಈ ಎಕ್ಸ್ಪೋ 1 to 10, 10th ಮಕ್ಕಳು ಎಕ್ಸಾಮ್ ಇದಕ್ಕೋಸ್ಕರ ನಾವು ಅವರನ್ನು ಇದಕ್ಕೆ ಎಕ್ಸ್ಕ್ಲೂಡ್ ಮಾಡಿದ್ದೆವು. ಬರೀ 9th ಮಾತ್ರ ಮಕ್ಕಳಿಗೆ. ಒಂದು ಅಂತಲ್ಲ, ಈವನ್ ಪ್ರೀ ಪ್ರೈಮರಿ ಮಕ್ಕಳು, ನರ್ಸರಿ, LKG, UKG ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ನನ್ನ ಹೆಸರು ಕರ್ನಲ್ ಶರಣಪ್ಪ. ನಾನು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಮತ್ತು ದಿವ್ಯ ಸಂಕಲ್ಪ ಫೌಂಡೇಶನ್ದ ಅಧ್ಯಕ್ಷ.